ಸರ್ ಲಾಸ್ಟ್ ಎಲ್ಲರಿಗೂ ಕಾಡದಂತ ಸೀನ್ ಯಾವ್ದಂದ್ರೆ ಲಾಸ್ಟ್ ವಯಸ್ಸಾಗಿರೋರ್ಬೇಕು ಅಂದ್ರೆ ಎಮ್ಮೆ ಅಂತ ಬರೋರು ಅದು ಎಷ್ಟು ಇಷ್ಟ ಆಗಿತ್ತು ಅಂದ್ರೆ ಎಲ್ಲರಿಗೂ ತುಂಬಾನೇ ಇಷ್ಟ ಆಗಿತ್ತು. ಆ ಸೀನ್ಗೆ ವಿಜುವಲ್ಸ್ ಎಲ್ಲ ಬರ್ತಿತ್ತು, ನೀವು ನೋಡಿರ್ಬೇಕೇನೋ. ಆ ಸೀನ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಲ್ಲ, ನಾವು ಆ ಸೀನ್ ತೆಗಿಬೇಕಾದ್ರೆ ನಾನು ಸಖತ್ ಎಕ್ಸೈಟ್ ಆಗಿದ್ದು. ಯಾಕಂತಂದ್ರೆ ಕೋಣ ಎತ್ಕೊಂಡು ಆ ಒಂದು ರಿವೀಲಿಂಗ್ ಶಾಟ್ ಅಲ್ಲಿ ಫಸ್ಟ್ ಟೈಮ್ ಅಂದ್ರೆ ಎಲ್ರಿಗೂ ಅಲ್ಲಿ ಅಂದ್ರೆ ಅಲ್ಲಿರೋರಿಗೆ ಎಲ್ರಿಗೂ ಫಸ್ಟ್ ಟೈಮ್ ಆ ಮುಖ ಅಂದ್ರೆ ಆ ವ್ಯಕ್ತಿನ ನೋಡೋದಕ್ಕೆ ವಿನೋದ್ ಆಳ್ವಾಗ್ಲಿ ಮತ್ತೊಬ್ಬರಾಗ್ಲಿ ಎಲ್ಲರಿಗೂ ಅದ್ರ ಹಿಂದೆ ಒಂದು ಸೀನ್ ಆಗಿರುತ್ತೆ. ಆ ಶ್ರುತಿಯಮ್ಮ ಮಗಳ ಹತ್ರ ಒಂದು ಎಮೋಷನ್ಸ್ ಸೀನ್ ಆಗಿರ್ಬೋದು, ಅಲ್ಲಿರೋ ರೈತರುಗಳು, ಕುಮಾರ್ ಗೋವಿಂದ್ ಸರ್ ಇವ್ರದಲ್ಲೇ ಒಂದು ಸೀನ್ ಆಗಿರುತ್ತೆ, ಒಂದು ಎಮೋಷನಲ್ ಒಂದು ಸೀನ್ ಆಗಿರುತ್ತೆ. ಅದಾದ್ಮೇಲೆ ಇದು ನೆಕ್ಸ್ಟ್ ಕಿಕ್ ಕೊಡುವಂತಹ ಒಂದು ಸೀನು. ಇನ್ನೊಂದು ಹೇಳ್ತೀನಿ, ಇದು ಹೀರೋಯಿನು ಸತ್ತೋಗ್ತಾರಲ್ಲ, ಅದ್ರದ್ದೊಂದು ಸೀನು ಶೂಟ್ ಮಾಡ್ಬೇಕಾದ್ರೆ ನನಗೆ ಗೊತ್ತು ಈ ಸೀನ್ ಹೆಂಗಿದೆ, ಈ ಸೀನಲ್ಲಿ ಅವರು ಅಳಬೇಕು, ಈ ಸೀನ್ ಅದನ್ನ ಆ ರೀತಿ ಮಾಡಬೇಕು ಅನ್ನೋದು ನಮ್ಗೆಲ್ರಿಗೂ, ನಮಗೂ ಡೈರೆಕ್ಟರ್ ಎಲ್ರಿಗೂ, ಇಡೀ ಗೊತ್ತಿರೋ ಎಲ್ರಿಗೂ ಗೊತ್ತಿದೆ. ಸರಿ ಅಂದ್ಬಿಟ್ಟು ನಾವು ಶೂಟ್ ಮಾಡ್ತಾ ಇದ್ವಿ. ನಾನು ಸರಿ ಲೈಟಾಗಿ ಒಂದು ಝೂಮ್ ಹೋಗ್ತಾ ಇದ್ದೀನಿ. ಅವ್ರು ಮಾಡ್ತಾ 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 ಇದ್ರೆ ನನಗೆ ನನ್ನ ಲೆಫ್ಟ್ ಐಯಲ್ಲಿ ನಾನು ಇದು ವ್ಯೂ ಫೈಂಡರ್ ನೋಡೋದು, ಕುತ್ಕೊಂಡು ಹಿಂಗೆ ವೈ ಫೈಂಡರ್ ನೋಡ್ತಾ ಇದ್ದೀನಿ. ನನ್ನ ಕಣ್ಣಲ್ಲೇ ನೀರು ಬರ್ತಾ ಇದೆ. ನಂಗೆ ಡಿಸ್ಟರ್ಬ್ ಆಗಕ್ಕೆ ಆಗಲ್ಲ. ನನ್ಗೆ ಡಿಸ್ಟರ್ಬ್ ಆಯ್ತು ಅಂತಂದ್ರೆ ನನಗೆ ಫ್ರೇಮ್ ಏನು ಹೋಗ್ತಾ ಇದೆ ಅಂತ ಗೊತ್ತಾಗಲ್ಲ. ನನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡಾಗ ಆ ವ್ಯೂ ಫೈಂಡರ್ ಅಲ್ಲಿ ನನಗೇನು ಕಾಣ್ತಾನೆ ಇಲ್ಲ. ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ಅದನ್ನ ನಾನು ಹಿಂಗೆ ಝೂಮ್ ಮಾಡ್ತಾ ಇದ್ದೀನಿ. ಅವ್ರನ್ನ ಮುತ್ತು ಇಟ್ಬಿಟ್ಟು ಹಿಂಗೆ ಮಲಗಿಸಿ ಹಿಂಗೆ ಎದಳ್ಬೇಕಾದ್ರೆ ನೋಡಿ ನನಗೆ ಎತ್ತಕ್ಕೆ ಆಗಿಲ್ಲ. ಆ ಫ್ರೇಮ್ ನನಗೇನು ಕಾಣಿಸ್ತಿಲ್ಲ. ಒಂದು ಐಡಿಯಾದ ಮೇಲೆ ನಾನು ಆ ಫ್ರೇಮ್ನ ಎತ್ತಿರೋದು. ಅಂದ್ರೆ ಕಣ್ಣಲ್ಲಿ ನನಗೆ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಅದಾದ್ಮೇಲೆ ಅವರು ಶಾರ್ಟ್ ಎಲ್ಲ ಮುಗಿದ ತಕ್ಷಣನೇ ನಾನು ಈಗ ಹೋಗ್ಬಿಟ್ಟು ಸೈಟ್ ಯಾಕಂದ್ರೆ ಅವರು ಶಾರ್ಟ್ ಆಗಿದ್ದಷ್ಟೇ ಬಂದ್ಬಿಡ್ತಾರೆ ಮಾನಿಟರ್ ಹತ್ರ. ನನ್ನ ಹತ್ರ ಬಂದು ಓಕೆನಪ್ಪಿ ಅನ್ನೋದಕ್ಕೆ ಅವ್ರು ಅಂಡರ್ಸ್ಟ್ಯಾಂಡ್ ಕೇಳಕ್ ಬಂದೇ ಬರ್ತಾರೆ. ಅವ್ರು ಹಂಗೆ ಕೇಳಕ್ ಬಂದು ನನಗೆ ಕಣ್ಣಲ್ಲಿ ನೀರು ಬಂದಿತ್ತಲ್ಲ, ಸರಿ ನನಗೆ ನನ್ನ ಅಸ್ಟೆಂಟ್ ಶರತ್ ಅಂತ ಅವನು ಒಬ್ಬರೇ ಅದು ಗೊತ್ತಿರುತ್ತೆ, ಯಾಕಂದ್ರೆ ಅವನ ಪಕ್ಕದಲ್ಲಿ ಅವನೇ ಇದ್ದಿದ್ದು. ನಾನು ಕಣ್ಣಲ್ಲಿ ನೀರು ಒರೆಸ್ಕೊಂಡೆ. ಹಿಂಗಂದ್ರೆ ಸರಿ ಬಾಸ್ ಬಂದು ಓಕೆನಪ್ಪಿ ಅಂತ ಅಂದರು. ನನಗೆ ಮಾತೇ ಬರ್ತಿಲ್ಲ. ನಾನು ಒಂದು ಕ್ಷಣ ಏನು ಮಾಡಿ ಸುಮ್ಮನೆ ಅವ್ರನ್ನ ಹಿಂಗೆ ನೋಡಿ ಸುಮ್ಮನೆ ಹಿಂಗೆ ಅಂದೆ ಅಷ್ಟೇ. ಇನ್ನೇನು ನನಗೆ ಮಾತೇ ಬಂದಿಲ್ಲ. ಯಾಕಂದ್ರೆ ನನಗೆ ಅವ್ರನ್ನ ಫೇಸ್ ಟು ಫೇಸ್ ನನಗೆ ನೋಡೋಷ್ಟು, ಯಾಕಂದ್ರೆ ನಾನು ಅವ್ರನ್ನ ಫೇಸ್ ಟು ಫೇಸ್ ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರಿರೋದು ನೋಡ್ತೀನಿ ಅಂತ ಅಂದ್ಬಿಟ್ಟು ನಾನೇ ಒಂದು ಸ್ವಲ್ಪ ಒಂದು ಎಮೋಷನ್ ಆಗ್ಬಿಟ್ಟು ಸಖತ್ ಅವತ್ತು ನಾನೇ ಜಸ್ಟ್ ಹಿಂಗೆ ಅಂದೆ ಅಷ್ಟೇ. ಸೊ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸು. ಅವ್ರ ಜೊತೆ ಆ ಎಕ್ಸ್ಪೀರಿಯನ್ಸ್ನ ಹೇಳ್ಕೊಳ್ಳೋದಕ್ಕೆ ಇನ್ನೊಂದು ಎಷ್ಟು ಹೇಳ್ಕೊಟ್ರು ಸಾಲದು. ಅಂದ್ರೆ ಅಷ್ಟು ಎಪಿಸೋಡು ನಮ್ಮ ಕಾಟೇರ ಸಿನಿಮಾದಲ್ಲಿ ಇದೆ.